ಇವತ್ತು ಬೆಳಗ್ಗೆ ಖುಷಿಯಿಂದ ಕಾಲೇಜಿಗೆ ಹೋಗಿದ್ದು ನನಗೆ ದೀಕ್ಷೆ ಒಂದು ಶಾಕಿಂಗ್ ನ್ಯೂಸ್ ಕೊಟ್ಬಿಟ್ಲು. ಆ ಶಾಕಿಂಗ್ ನ್ಯೂಸ್ ಏನು ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ. ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. 30 ಡೇಸ್ ಚಾಲೆಂಜಿನ 2ನೇ ದಿನ ಇದು. ಎಂದಿನಂತೆ ರೆಡಿಯಾಗಿ ನಾವು ಹೊರಟಿದ್ದೆ ಕಾಲೇಜ್ ಕಡೆ. ಹೋಗ್ತಾ ಇದ್ದಾಳಲ್ಲ ಅವಳು ನನ್ನ ಫ್ರೆಂಡು, ನನ್ನ ಪಕ್ಕದ ಹಾಸ್ಟೆಲ್ಲೇ. 2 ನಿಮಿಷ ನನಗೋಸ್ಕರ ವೇಟ್ ಮಾಡಲ್ಲ, ಓಡ್ತಾ ಇರ್ತಾಳೆ. ಅವಳನ್ನ ಕ್ಯಾಚ್ ಮಾಡೋಕ್ಕೂ ಆಯ್ತಾಯಿಲ್ಲ ನನ್ನ ಕೈಲಿ. ಬನ್ನಿ ಕ್ಯಾಚ್ ಮಾಡೋಣ ಅವಳನ್ನ. ಎಷ್ಟೇ ಫಾಸ್ಟಾಗಿ ಹೋದರೂ ಅವಳನ್ನ ಕ್ಯಾಚ್ ಮಾಡೋಕ್ಕಾಯ್ತಾಯಿಲ್ಲ ನನ್ನ ಕೈಲಿ ನಿಜವಾಗ್ಲೂ. ಮನೆಗೂ ಸಿಕ್ಕಲು ಇವಳು. ನಾನು ಎಷ್ಟು ಫಾಸ್ಟಾಗಿ ನಡ್ಕೊಬಂದ್ರು ನನಗೆ ಸಿಗ್ತಾನೆ ಇರಲಿಲ್ಲ. ಮನೆಗೂ ಬಸ್ ಸ್ಟಾಪಲ್ಲಿ ಸಿಕ್ಕಲು. ಅಲ್ಲಿಂದ ವಿಡಿಯೋ ಮಾಡ್ಕೊಬಂದಿನಿ ನಿಂದು. ಅಲ್ಲಿಂದ ಹಾಗೆ ಬಸ್ ಹತ್ಕೊಂಡು ಕಾಲೇಜ್ ಕೂಡ ರೀಚ್ ಆದ್ವಿ. ಕಾಲೇಜ್ ಒಳಗಡೆ ಬಂದ ತಕ್ಷಣ ಒಂದು ಶಾಕಿಂಗ್ ನ್ಯೂಸ್ ಕೊಟ್ಟಳು ನಮ್ಮ ದೀಕ್ಷಾ. ಏನು ಅಂದರೆ ಇವತ್ತು ಲಾಸ್ಟ್ ಡೇ ಅಂತ ಇಂಟರ್ನ್ಶಿಪ್ ಹೋಗ್ತಾ ಇದ್ದಾಳೆ. ಒಂದು ಏನದು ನಾಳೆಯಿಂದ ಇಂಟರ್ನ್ಶಿಪ್ಗೆ ಹೋಗ್ತಾ ಇದ್ದಾಳೆ. ನಂಗೊಂದು ಸಖತ್ ಬೇಜಾರಾಗ್ತೈತೆ. ಓಡ್ಬಿಡ್ತಾಳೆ. ನನ್ನ ಖುಷಿಯಾಗಿ ನೆಮ್ಮದಿಯಾಗಿರ್ತಾಳೆ. ನಿಜವಾಗ್ಲೂ ನಂಗೆ ಬೇಜಾರಾಗ್ತೈತೆ. ನೋಟ್ಸ್ ಕಲಿಸ್ಬಿಟ್ರೆ ಆದರೂ ಹೋಗು, ಚೆನ್ನಾಗಿ ನನ್ನ ಲಾಗಲ್ಲಿ ನಿನ್ನ ಮಿಸ್ ಮಾಡ್ಕೊತೀನಿ ದೀಕ್ಷಾ. ಇದೇ ಲಾಸ್ಟ್ ಟೈಮ್ ನಾನು ಅಪಿಯರ್ ಆಗ್ತೀನಿ ಲಾಗಲ್ಲಿ. ಸಿಗುವ. ಎಲ್ಲಿಗೆ ಹೋಯ್ತಿ? ಇನ್ನು ಇಂಟರ್ನ್ಶಿಪ್ ತಾನೆ. ಎಕ್ಸಾಮಲ್ಲಿ ಸಿಗುವ. ಎಲ್ಲ ಒಬ್ರೊಬ್ರೆ ಹೋಗ್ತಾ ಇರ್ತಾರೆ. ನಾವು ಮೂವರು ಯಾವಾಗಲೂ ಜೊತೆಗಿರೋ ಜೋಡಿ. ಅಂಕಲ್ ಯಾವಾಗಲೂ ತ್ರಿಬಲ್ ಜೋಡಿ ಅಂತ ಇರ್ತಾರೆ. 30 ಡೇಸ್ ಚಾಲೆಂಜ್ ಕೊಟ್ಟಿದ್ದು ದೀಕ್ಷಾ. ಆ 30 ಡೇಸ್ ಅವಳೇ ಇರಲ್ಲ. 2ನೇ ದಿನಕ್ಕೇನೆ ಓಡ್ತಾವೆ. ನಂದು ಚಾಲೆಂಜ್ ಏನಾಗಲ್ಲ, ಮೀನ್ಸ್ ನಂದು ಚಾಲೆಂಜ್. ಬಟ್ ಮಾತಾಡಿದ್ದೀನಿ ಅಲ್ವಾ, ಚಾಲೆಂಜ್ ಕೊಟ್ಟಿದ್ದೀನಿ, ಸ್ವೀಕಾರ ಮಾಡು. ಹೋಗ್ತಿದ್ದೀನಿ ಇಂಟರ್ನ್ಶಿಪ್ಗೆ ಅಷ್ಟೇ. ಕಾಲ್ ಮಾಡ್ತೀನಿ, ಮೆಸೇಜ್ ಮಾಡ್ತೀನಿ. ನಾನು ಒಂದೇ ಮಿಸ್ ಮಾಡ್ಕೊಳ್ಳೋದು, ತಿನ್ನೋದು. 5 ಮಿನಿಟ್ಸ್ ಲೇಟ್ ಆಗಿದ್ರೆ ಕ್ಲಾಸಿಂದ ಒದ್ದು ಆಚೆ ಕೊಟ್ಟಿದ್ದಾರೆ ನಮ್ಮನ್ನ. ಇವತ್ತು ದೀಕ್ಷೆ ಜೊತೆ ಲಾಸ್ಟ್ ಲಂಚ್, ಲಾಸ್ಟ್ ವಾಕಿಂಗ್ ಅಲ್ಲ. ಇವತ್ತು ಫುಲ್ಲು ಇವಳು ಮಾತ್ರ ತರ್ತೀವಿ. ಹಂಗನ್ನ ಹೇಳಿದ್ರೆ ಸ್ವಲ್ಪ ಚೆನ್ನಾಗಾಗುತ್ತೆ. ಚೆನ್ನಾಗಿದೆ ದೀಕ್ಷಾ, ನೀನು ಹಿಂಗಿದ್ರೆ ಚೆನ್ನಾಗಿ. ಹಂಗಂತ ಹೇಳಿದ್ರೆ ಒಳ್ಳೆ ತಿಂಡಿ ನಾನು ತರ್ತಿದ್ದೆ. ಹಂಗಂತ ಹೇಳಿದ್ರೆ ಸೀರೆ ಉಟ್ಕೊಂಡ್ಬರ್ತಿದ್ದಾಳೆ. ಈ ಥರ ಬಿಲ್ಡಪ್ಗಳು ನಿಮ್ಮ ಈ ಡ್ರೆಸ್ಗಳಲ್ಲೇ ನೋಡೋಕ್ಕಾಯ್ತಾ ಇಲ್ಲ. ಊಟ ಮಾಡಿಕೊಂಡು ಚಿಕ್ಕಿ ತಿನ್ಕೊಂಡು ವಾಕಿಂಗ್ ಬಂದಿದ್ದೀವಿ. ನಮ್ಮ ಡೈಲಿ ರೂಟೀನ್ ಏನು ಅಂದರೆ ಊಟ ಮಾಡಿದ ತಕ್ಷಣ ವಾಕ್ ಮಾಡಬೇಕು ಎಲ್ಲರೂ. ನಾನು ಇದೊಂದೇ ಮಿಸ್ ಮಾಡ್ಕೊಳ್ಳೋದು. ಅವಳು ನನ್ನ ಕ್ಲಾಸಸ್ ಮಿಸ್ ಮಾಡಲ್ಲ, ನನ್ನ ಮಿಸ್ ಮಾಡ್ಕೊಳ್ಳಲ್ವಂತೆ. ಮಿಸ್ ಮಾಡ್ಕೊಳ್ಳಲ್ಲ, ಶಿಲ್ಪನ್ ಮಿಸ್ ಮಾಡ್ಕೊತೀನಿ. ಎಲ್ಲ ಮಿಸ್ ಮಾಡ್ಕೊತೀನಿ ವಾಕಿಂಗ್ ಮಾಡ್ತೀನಿ. ಇಂಥ ಫ್ರೆಂಡು ನಿಮಗೂ ಇರ್ತಾರೆ. ಅವ್ರನ್ನ ಟ್ಯಾಗ್ ಮಾಡಿ ರೋಡ್ ಸುತ್ತಿದ್ದೀವಿ. ಹೌದು, ಈ ಜಯನಗರ ಎಷ್ಟು ಬ್ಲಾಕ್ ಇದೆಯೋ ಹತ್ತತ್ರ ಎಲ್ಲದನ್ನೂ ಸುತ್ತಬಿಟ್ಟಿದ್ದೀವಿ ವಾಕಿಂಗ್ ಮಾಡ್ಕೊಂಡು. ಬೆಂದಕಾಳೂರು ಅನ್ನೋ ಒಂದು ಹೋಟೆಲ್ ಇತ್ತೇನು, ಮುಚ್ಕೊಂಡು ಹೋಗಿದ್ದೀವಿ ಇವಾಗ. ಒಟ್ಟಿಗೆ ರೋಡ್ಗಳನ್ನೆಲ್ಲ ಸುತ್ತಬೇಕು ನಾವು ಊಟ ಮಾಡ್ಕೊಂಡು. ಹಂಗೆ ಇವತ್ತಿನ ವಿಡಿಯೋ ಇದಾಗಿರುತ್ತೆ. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಬಯೋದಲ್ಲಿ ನನ್ನ ಯೂಟ್ಯೂಬ್ ಪೇಜಿನ ಲಿಂಕ್ ಇದೆ, ಹೋಗಿ ಒಂದ್ಸಲ ವೀಡಿಯೋಗಳನ್ನ ಚೆಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.